ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ನಮ್ಮ ಅಪ್ಪ ಅವ್ರದ್ದು ರಿಟೈರ್ಮೆಂಟ್ ದಿವಸ ತುಂಬ ಖುಷಿ ಆಗ್ತಿದೆ. ಮತ್ತು ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ. ಸೊ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಇವತ್ತೇ ಲಾಸ್ಟ್ ಡೇ. ನಮ್ಮ ಅಪ್ಪ ಅವ್ರದ್ದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ. ಸೊ ಇವತ್ತೇ ಲಾಸ್ಟ್ ಡೇ ಅವ್ರ ವರ್ಕಿಂಗ್ ಡೇ. ನನಗಂತೂ ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಅಕ್ಕವರು, ನಮ್ಮ ಬಾವರು, ನಮ್ಮ ಇಡೀ ಫ್ಯಾಮಿಲಿ ಕೂಡ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ ನೀವು ಸೇರ್ಕೊಳ್ಳಿ. ಗೈಸ್, ಆಫೀಸ್ ಹತ್ರಕ್ಕೆ ಬಂದಿದ್ದೀವಿ. ಇದೇ ನಮ್ಮ ಅಪ್ಪ ಅವ್ರು ಕೆಲಸ ಮಾಡ್ತಿದ್ದಿದ್ದು ಆಫೀಸು. ಆಲ್ಮೋಸ್ಟ್ ಇಲ್ಲೊಂದು 30 ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ಇಲ್ಲಿ. ನಾನು ಹುಟ್ಟಕ್ಕೂ ಮುಂಚೆಯಿಂದ ಇಲ್ಲಿ ಕೆಲಸ ಮಾಡ್ತಾರೆ ಗೈಸ್. ಅಕ್ಕ ಬಾವರು ಬಂದರು. ಹೀರೋ ಶಿವಂಕು, ಏನು ಇವತ್ತು ಫಂಕ್ಷನ್ನು? ಶಿವಂಕು ಸ್ಕೂಲ್ ರಜೆ ಹಾಕಿಲ್ವೇನೋ? ಅಪ್ಪನ ಫಂಕ್ಷನ್, ತಾತನ ಫಂಕ್ಷನ್ ತಾನೇ? ಹಾಂ ಗೈಸ್, ಅವನು ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ. ಹಾಂ, ಬಾ ಹೋಗೋಣ. ಸರ್ವಿಸ್ ಮುಗಿಸಿದ್ದಾರೆ ಅಂತ ತುಂಬ ಹೆಮ್ಮೆ ಪಡೋ ವಿಷಯ. ಭಾಳ ಎಲ್ಲರಿಗೂ ಮಾರ್ಗದರ್ಶನವಾಗಿ ಕೆಲಸ ಮಾಡ್ತಿದ್ದೆ. ಎಲ್ಲರೂ ದೀಪಕ್ ಅನ್ನೋ ಹೊಸ ಹುಡುಗನಿಗೆ ಒಳ್ಳೆ ಕುಕ್ಕಾಗಿ ಕೆಲಸಕ್ಕೆ ಕಲ್ತಿದ್ದಾನೆ. ಎಲ್ಲ ಥರ ಅಡುಗೆ ಮಾಡ್ತಾನೆ. ಅದಕ್ಕೆ ಕಾರಣ ಅಂತ ಕೆಲವರು ಸದಾಶಿವನವರು ಅವರ ಜೀವನ ಸುಖವಾಗಿ ಇಳಿದು ಅಷ್ಟ. ಕಲ್ಪವೃಕ್ಷ ಗರ್ಲ್ಸ್ ಹಾಸ್ಟೆಲಲ್ಲಿ ಬಹಳಷ್ಟು ವರ್ಷ ಮಾಡಿರುವಂತಹ ಒಬ್ಬ ಸುದೀರ್ಘವಾದ ಸರ್ವೆ ಸೇವೆಯನ್ನು ಈ ಹಾಸ್ಟೆಲ್ ಕೊಟ್ಟಿರುವಂತಹ ವ್ಯಕ್ತಿ ಸದಾಶಿವಯ್ಯ ಅವರು. ನಾನು ಸುಮಾರು 2 ವರ್ಷದಿಂದ ಬಂದಾಗ ಫಸ್ಟು ಆಗಿನ ಚೀಫ್ ವಾರ್ಡನ್ ಅವ್ರು ಹೇಳ್ತಾ ಇದ್ರು, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು. ಅದರಲ್ಲಿ ಸದಾಶಿವಯ್ಯ ಅವರು ಇವರು ಆಲ್ ಇನ್ ಒನ್, ಇವರು ಅಡುಗೆ ಒಂದೇ ಮಾಡೋದಲ್ಲ, ಜೊತೆಗೆ ಸಣ್ಣ ಸಣ್ಣ ರಿಪೇರಿ ಎಲ್ಲ ಮಾಡ್ತಾರೆ ಅಂತ. ಮತ್ತು ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್, ಇಲ್ಲಿ ಯಾರು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಸದಾಶಿವ ಬಂದಿತ್ತು. ಅದಾದಮೇಲೆ ಓಕೆ, ದಟ್ ವಾಸ್ ಅನ್ ಇಂಟ್ರೊಡಕ್ಷನ್. ಆಮೇಲೆ ನಾನು ನೋಡ್ತಾ ಬಂದೆ ರೆಸ್ಪಾನ್ಸಿಬಿಲಿಟಿ ಯಾವ ಲೆವೆಲ್ ತೊಗೊತಾರೆ ಅವರು. ಅಂದರೆ ಬೆಳಿಗ್ಗೆ ಬಂದಾದ್ಮೇಲೆ ಅಡುಗೆ ಕೆಲಸ ಅಷ್ಟೇ ಅಲ್ಲ, ಅವ್ರ ಜೊತೆಗಿರೋರೆಲ್ಲ ಇವರೆಲ್ಲ ಅಡುಗೆ ಮಾಡಿದ್ಮೇಲೆ ಇವರು ಆಚೆ ಹೋಗೋಣ ಅಂತ ಇರ್ತಾರೆ. ಇವರು ಅಂದರೆ ಇಲ್ಲೇ ಇದ್ದು ಇಲ್ಲೇ ಏನೋ ಕೆಲಸ ಮಾಡೋಣ ಅಂತ ನೋಡುವಂತಹ ವ್ಯಕ್ತಿ. ಜೊತೆಗೆ ನನ್ನ ಮತ್ತು ವಾರ್ಡನ್ಗಳ ಸುಮಾರು ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಂಡಿದ್ದಾರೆ. ಉದಾಹರಣೆಗೆ ಅಂದರೆ ನಾವು ಪ್ರತಿ ತಿಂಗಳು 1ನೇ ತಾರೀಕು ಜನರಲ್ ಪರ್ಚೇಸ್ ಹೋಗಿ ತರಬೇಕಾಗುತ್ತೆ. ಪ್ರತಿ ಜನರಲ್ ಪರ್ಚೇಸ್ಗೆ ಹೋಗಿ ಬರ್ತಾ ಇದ್ದಂಥವರು ಸದಾಶಿವ ಅವರು. ಮತ್ತು ಅಡುಗೆ ಚೆನ್ನಾಗಿ ಮಾಡ್ತಾಯಿದ್ರು. 34 ವರ್ಷ ಸುದೀರ್ಘ ಕಾಲ ಸೇವೆ ತಮಾಷೆ ಅಲ್ಲ. ಈ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಗೌರ್ಮೆಂಟ್ ಆಗಿರಲಿ, ನಾನ್ ಗೌರ್ಮೆಂಟ್ ಆಗಿರಲಿ, ಅಷ್ಟೊಂದು ವರ್ಷ ಯಾವುದೇ ಕಳಂಕ ರಹಿತವಾಗಿ ಸೇವೆ ಮಾಡೋದು ಈ ಕಾಲದಲ್ಲಿ ಭಾಳ ಕಷ್ಟವಾಗಿದೆ. ಅಂಥದ್ರಲ್ಲಿ ಕಳಂಕ ರಹಿತವಾಗಿ ಇಷ್ಟು ಸುದೀರ್ಘ ಕಾಲ ಈ ಮಕ್ಕಳಿಗೆಲ್ಲರಿಗೂ, ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಳ್ಳೆ ಪೋಷಣೆಯನ್ನು ಕೊಟ್ಟಿದ್ದಾರೆ. ಅವರು ಆ ಕಾರಣಕ್ಕಾಗಿ ಈ ಕಲ್ಪವೃಕ್ಷ ಹಾಸ್ಟೆಲ್ ಅಲ್ಲದೆ ಇಡೀ ವಿಶ್ವವಿದ್ಯಾಲಯ ಅವರಿಗೆ ಋಣಿ ಆಗಿರ್ತದೆ ಈ ವಿಷಯವಾಗಿ. ಬೇಕಿರುತ್ತೆ. ನಿವೃತ್ತಿ ಜೀವನ 40 ವರ್ಷ ಆಗಿರುತ್ತೆ. ಬಟ್ ಆದ್ರೆ ಇಷ್ಟು ವರ್ಷ ಮಾಡಿರೋಂಥ ಕೆಲಸಗಳು, ಅದು ಇಷ್ಟು ಜನಕ್ಕೆ ಅಡುಗೆ ಮಾಡಿ ಹಾಕೋದು ಆ ಒಂದು ಪುಣ್ಯ ಅವರಿಗೆ ಸಿಗುತ್ತೆ. ಇನ್ನು ಮುಂದಿನ ಅವರ ನಿವೃತ್ತ ಜೀವನ ತುಂಬಾ ಸುಖಕರವಾಗಿ, ನೆಮ್ಮದಿಯಿಂದ, ಆರೋಗ್ಯದಿಂದ ಮಾಡಿ ಅವರ ಫ್ಯಾಮಿಲಿ ಜೊತೆ ಅಂತ ನಾನು ಆಶಿಸ್ತೀನಿ. ಎಲ್ಲರ ಪರವಾಗಿ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿದಿನ ನಮ್ದು ಬೆಳಗ್ಗೆ ಮುಗಿಸ್ಕೊಂಡು ಯಾಕೆ ನಮಸ್ಕಾರ ಇಲ್ವೋ ಈ ಕೆಲಸ ಮಾಡಿ ಬೇರೆಯವ್ರಿಗೂ ಮಾದರಿಯಾಗಿದ್ದೀರಾ. ಮಕ್ಕಳ ಜೊತೆ ತುಂಬಾ ಚೆನ್ನಾಗಿತ್ತು. ನಾವೇನು ಕರೆಕ್ಷನ್ ಹೇಳ್ತಿದ್ರೆ ಇದು ತಪ್ಪಾಗಿರೋದನ್ನ ಅದೇ ರೀತಿಯಾಗಿ ಸರಿ ಮಾಡ್ಕೊಂಡಿದ್ದೀರಾ. ನಮಗೂ ತುಂಬಾ ಹೇಳ್ಕೊಟ್ಟಿದ್ದೀರಾ. ಎಲ್ಲರ ಪರವಾಗಿ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ನಾನು ಇಷ್ಟು ದಿವಸ ಕೆಲಸ ಮಾಡಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು
ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು. ಥ್ಯಾಂಕ್ಸ್ ಟು ಎವ್ರಿ ಒನ್. ನಾವು ಆ ಕಲ್ಪವೃಕ್ಷ ಹಾಸ್ಟೆಲಲ್ಲಿ ನಮ್ಮ ಅಪ್ಪ ಅವ್ರಿಗೆ ಸನ್ಮಾನ ಮಾಡಿದ್ದಕ್ಕೆ ಮತ್ತು ನಮಗೂ ಫೀಲ್ ಆಯಿತು ಎಮೋಷ್ನಲ್ಲು. ನೀವೆಲ್ಲ ಅಷ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಫ್ಯಾಮಿಲಿಯಾಗೇ ನೀವು ಜೊತೆಯಾಗಿದ್ದು ಇಷ್ಟು ವರ್ಷ ದೀರ್ಘಕಾಲದಲ್ಲಿ. ಮತ್ತು ಇವಾಗ ರಾಜಗೋಪಾಲ್ ಭವನದಲ್ಲಿ ನಮ್ಮ ಅಪ್ಪವ್ರಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ. ಬನ್ನಿ ಅಲ್ಲೂ ಹೋಗೋಣ. ಮತ್ತು ಇದು ನಮ್ಮ ಅಪ್ಪವ್ರಿಗೂ ಅಷ್ಟೇ ಇದೊಂಥರ ಫ್ಯಾಮಿಲಿ ಆಗಿತ್ತು. ಹಾಸ್ಟೆಲಲ್ಲಿ ವರ್ಕಿಂಗ್ ಮಾಡೋದು ನಮ್ಮ ಮನೆ ಒಂದು ಫ್ಯಾಮಿಲಿ ಆಗಿದೆ, ಹಾಸ್ಟೆಲಲ್ಲೂ ಕೂಡ ಒಂದು ಫ್ಯಾಮಿಲಿ ಆಗಿತ್ತು. ನಿಮ್ಮೆಲ್ರಿಗೂ ಧನ್ಯವಾದಗಳು. ನಮ್ಮ ಸಂಘದ ಹಿರಿಯ ಸದಸ್ಯರು ಶ್ರೀಮತಿ ನೈಮಾ ಮೇಡಮ್ ಅವರು ಹಾಗೂ ಶ್ರೀ ಸದಾಶಿವಣ್ಣ ಅವರಿಬ್ಬರು ನಿವೃತ್ತಿ ಅಂತ ಇದ್ದಾರೆ. ಸರ್ಕಾರದ ನಿಯಮ ಹುಟ್ಟು ಸಾವಿರ ಖಚಿತ ಹಾಗೆ ಕೆಲಸಕ್ಕೆ ಒಂದ್ಸರಿ ಸೇರಿದ 60 ವರ್ಷ ಆದಮೇಲೆ ನಿವೃತ್ತಿ ಆಗೋದು ಒಂದು ನಿಯಮ ಇದೆ. ಅದರಿಂದ ಇವತ್ತು ಅವರು ನಿವೃತ್ತಿ ಆಗ್ತಾರೆ. ನೈಮಾ ಮೇಡಮ್ ನಾವು 2002ರಿಂದ ನೋಡಿದಾಗ ಅವರು ಹಾಸ್ಪಿಟಲ್ ಬಿಟ್ಟು ಆಚೆ ಬಂದಂಗಿಲ್ಲ, ಕ್ಲಿನಿಕ್ಸ್ ಅಲ್ಲಿ ಅಲ್ಲೇ ಇದ್ದಾರೆ. ಮೆಡಿಸಿನ್ ಅಲ್ಲ ನಾವು ನೋಡಿದಾಗ 2002ರಿಂದ ಅದಕ್ಕಿಂತ ಡೈರಿ ಸೈನ್ಸ್ ಅಲ್ಲಿ ಮಾಡಿದ್ದಾರೆ. ಒಳ್ಳೆ 10 ವರ್ಷ ಡೈರಿ ಸೈನ್ಸ್ ಅಲ್ಲಿ 10 ವರ್ಷ, ಇಲ್ಲಿ 26 ವರ್ಷ, 36 ವರ್ಷ ಸುದೀರ್ಘ ಸೇವೆ ಮಾಡಿ ಒಳ್ಳೆ ಹೆಸರು ತಗೊಂಡು ಆಮೇಲೆ ಸಮಾಜ ಸೇವೆ ಮಾಡೋರು. ಅವ್ರು ನಾವು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ವಿ ಸದಾಶಿವಣ್ಣ. ಯಾಕಂದ್ರೆ ನಾವು MRS ಅಲ್ಲಿ ಇದ್ದಾಗ ಅವರು MRS ಅಲ್ಲಿ ಕೆಲಸ ಮಾಡೋರೆ. ಹಿಂದೆ ಬಾಟ್ಲಿ ಸೆಕ್ಷನ್, ನಂತರ ಡೈರಿ ಒಟ್ಟಾಗಿ ಹಾಸ್ಟೆಲ್ಗೆ ಬಂದು ಬೆಟರ್ ಕೆಲಸ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ಅವರು ಹಾಸ್ಟೆಲಲ್ಲಿ ಒಳ್ಳೆ ಕೊಟ್ಟರು. ಈಗ ಅವ್ರ ಮೇಲೆ ಮತ್ತೆ ಯಾರು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮುನೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಅಂದ್ರೆ ಅವ್ರದ್ದೇ ಪ್ರಸಾದ ಅಡಿಗೆ. ಆಮೇಲೆ ಪ್ರತಿ ಶಿವರಾತ್ರಿ ಹಬ್ಬಕ್ಕೆ ಅವ್ರಿಲ್ಲ ಅಂದ್ರೆ ನನಗೆ ಕೆಲಸ ಇಲ್ಲ, ಅಡಿಗೆ ಕೆಲಸ ಅವರೇ ಮಾಡಿ. ಗಣೇಶ ಫಂಕ್ಷನ್ ಇರಲಿ, ಅಡಿಗೆ ಕೆಲಸ ಅವ್ರಿಲ್ಲ ಅಂದ್ರೆ ಇಲ್ಲ. ಅವರು ಇನ್ನೊಬ್ರು ಶಂಕರ್ ಅವರೇ ಅಲ್ಲಿ ಇಬ್ರು ಜೊತೆಗೆ ಸೇರ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ತಗೊಂಡವ್ರೆ. ಅವರು ಇಂದು ನಿವೃತ್ತಿ ಆಗಿದ್ದಾರೆ. ಅವ್ರದ್ದು ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿವೃತ್ತಿ ಜೀವನ ಸುಖವಾಗಿರಲಿ, ದೇವರ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಯಾವುದೇ ಒಂದು ಕ್ರಾಂತಿರಹಿತವಾಗಿ ಒಬ್ಬ ಸರ್ವಿಸ್ ಮಾಡಿ ನಿವೃತ್ತಿ ಹೋಗ್ತಾರೆ ಅಂದರೆ ಅದೇ ಗ್ರೇಟೆಸ್ಟ್ ಅಚೀವ್ಮೆಂಟ್. ಇವತ್ತು ನಾನು ಕ್ಲೀನಾಗಿ ಹೇಳೋದಂದ್ರೆ ಆ ನಿಟ್ಟಿನಲ್ಲಿ ಮೇಡಮ್ಗಳಾಗಿರ್ಬೋದು, ಸದಾಶಿವರಾಗಿರ್ಬೋದು, ಯಾವ ಅಚೀವ್ ಓದಿದ್ದೀನಿ ಅಂತ ಆಯ್ತು. ಇವತ್ತು ಫಸ್ಟ್ ಮತ್ತೆ ಸದಾಶಿವ ಅವರು ನಾನು 2 ವರ್ಷದಿಂದ ಮಾಡಲ್ ಅಚೀವ್ ಮಾಡೋದಕ್ಕೆ ಸದಾಶಿವ ಪರಿಚಯ ಇಲ್ಲ. ಅದಕ್ಕೆ ಸದಾಶಿವ ಅವರು ಒಳ್ಳೆ ವರ್ಕರ್ ಒಬ್ಬರು ನಾವು ಅಂತ ಹೇಳಿದ್ರೆ ಮತ್ತೆ ನಾನು ಅಬ್ಸರ್ವ್ ಮಾಡೋದಕ್ಕೆ ಕೆಲವು ವ್ಯಕ್ತಿಗಳಿದ್ದಾರೆ ಅಲ್ಲಿ ಸ್ಟಾಫ್ ಎಲ್ಲ ಸ್ಟಾಫ್ ಚೆನ್ನಾಗಿ ಮಾಡ್ತಾ ಇದ್ರು. ಪಾಪ ಕೆಲವು ಹಾಸ್ಟೆಲ್ ಕೆಲಸ ಹೇಗಿದೆ ಅಂದರೆ ಸುಮಾರು 350 ಮಕ್ಕಳನ್ನು ನಾವು ಸುಧಾರಿಸ್ಬೇಕು. ಎಲ್ಲ ಮನೆಗೆ ಒಬ್ಬೊಬ್ಬರು ಅಡುಗೆ ಮಾಡಿ ತಿಳಿಸಿರ್ಬೇಕು, ಸಮಾಧಾನ ಮಾಡೋದೇ ಕಷ್ಟ. ಅದರಲ್ಲಿ 350 ಜನ ಅಡುಗೆ ಮಾಡಿ ಎಲ್ಲ ಕೈಗೆ ಸೈಲೆನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಂಪಾಸಿಬಲ್. ಬಟ್ ಸದಾಶಿವ ಅವರು ಟೈಮ್ ಕರೆಕ್ಟಾಗಿ ಕೊಡೋರು, ಅವರೆಲ್ಲ ಕೆಲಸನ ಮಾಡೋರು. ಜೊತೆಗೆ ಅವ್ರಿಗೆ ಎಷ್ಟು ಇನ್ವಾಲ್ವ್ ಆಗಿತ್ತು ಅಂದರೆ ಅವ್ರದೊಂದೇ ಕೆಲಸ ಅಲ್ಲ, ನಾನು ಅಡುಗೆ ಮಾಡಿ ನಾವು ಇನ್ನೇನು ಮಾಡೋದು ಅಂತ ಹೋಗ್ಬೋದಾಗಿತ್ತು ಅಂಥವ್ರಲ್ಲ. ಅಲ್ಲಿ ಆಗುವಂಥ ಸಣ್ಣ ಸಣ್ಣ ಹಾಸ್ಟೆಲ್ ಕೊಟ್ಟು ಅದೇ ಹಾಸ್ಟೆಲ್ಲು ಇದಕ್ಕಿದ್ದಾಗೆ ಪೈಪ್ ನಲ್ಲಿ ಮುರಿದೋಗುತ್ತೆ, ಇದಕ್ಕಿದ್ದಾಗೆ ಒಂದು ಮರ ಬಿದ್ದೋಗಿರುತ್ತೆ. ಯಾವುದೇ ಕೆಲಸ ಆಗಲಿ ಅಡುಗೆನ ಎಷ್ಟು ಸಲೀಸಾಗಿ ಮಾಡೋರು ಅದೇ ರೀತಿ ಇಂಥ ಕೆಲಸ ಮಾಡೋರು.
ಥ್ಯಾಂಕ್ ಯು ಎವ್ರಿ ಒನ್. ಯಾರ್ಯಾರು ನಮ್ಮ ಅಪ್ಪ ಅವರ ರಿಟೈರ್ಮೆಂಟ್ ಫಂಕ್ಷನ್ಗೆ ಬಂದಿದ್ರು ಯೂನಿವರ್ಸಿಟಿಯಿಂದ ನಿಮಗೆಲ್ಲ ಹೃದಯಪೂರ್ವಕ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾರು ನಮ್ಮ ಅಪ್ಪ ಅವರ ಫಂಕ್ಷನ್ಗೆ ಅಡುಗೆ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಇನ್ನೊಂದು ಏನಂದರೆ ಇಲ್ಲಿನ ಎಂಪ್ಲಾಯೀಸ್ಗಳು ತಮ್ಮ ಬಿಡುವಿನ ಸಮಯದಲ್ಲೂ ಕೂಡ ಕೆಲಸ ಮುಗಿದ ತಕ್ಷಣ ಸುಮ್ಮನೆ ಮನೆಗೆ ಹೋಗಲ್ಲ, ಅವ್ರದ್ದೊಂದು ಸೇವೆ ಅಂತ ಇರುತ್ತೆ. ದೇವಸ್ಥಾನಕ್ಕೆ ಸೇವೆ ಮಾಡ್ತಾರೆ ಇವರು ಪ್ರತಿ ದಿವಸನೂ ಅಷ್ಟೇ. ತಮ್ಮ ಬಿಡುವಿನ ಸಮಯದಲ್ಲೂ ಕೂಡ ಅಷ್ಟೇ ಈ ದೇವಸ್ಥಾನಕ್ಕೆ ಸೇವೆ ಮಾಡ್ತಾರೆ. ಬಂದು ಇಲ್ಲಿ ಕ್ಲೀನ್ ಮಾಡೋದಾಗಿರಲಿ ಪ್ರತಿಯೊಂದಕ್ಕೂ ಅಷ್ಟೇ, ಪ್ರತಿ ಸಂಕಷ್ಟಿಗೂ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಮುನೇಶ್ವರ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆಯಲ್ಲ, ಮುಂಚೆ ಬರೀ ಇಷ್ಟೇ ಚಿಕ್ಕದಾಗಿದ್ದು ಕಾಡು. ಒಬ್ಬರು ಚೆನ್ನಾಗಿ ಇದ್ ಕಡೆಗೆ ಬರೋಕ್ಕೆ ಎದುರುತ್ತಾ ಇದ್ರು, ಯಾರೋ 100ರಲ್ಲಿ ಒಬ್ಬರು ಬರ್ತಾಯಿದ್ರು. ನಮ್ಮಪ್ಪ ಅವ್ರ ಫ್ರೆಂಡ್ಸ್ ಆಗಿರಲಿ ಮತ್ತು ಯೂನಿವರ್ಸಿಟಿ ಕಡೆಯಿಂದ ಆಗಿರಲಿ ಪ್ರತಿಯೊಬ್ಬರೂ ಪ್ರತಿ ಸಂಕಷ್ಟಿಗೂ ಇಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ. ಅನ್ನದಾನ ಮಾಡೋದೂ ಅಷ್ಟೇ ನಾಟ್ ಸುಮ್ಮನೆ ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ಈಗಿನ ಯೂತ್ಸ್ ಕೂಡ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಏಜ್ಡ್ ಪರ್ಸನ್ಸ್ಗಳು ಅವ್ರ ಸಂಬಳದಲ್ಲಿ ಅಕಸ್ಮಾತ್ ಇಲ್ಲಿ ಅನ್ನದಾನಕ್ಕೆ ಶಾರ್ಟೇಜ್ ಆಯಿತು ಅಂದ್ರೂ ತಮ್ಮ ಕೈಯಿಂದ ಹಾಕ್ಬಿಟ್ಟು ಇಲ್ಲಿ ಅನ್ನದಾನ ಮಾಡ್ತಾರೆ. ಅದನ್ನು ಮೆಚ್ಚಬೇಕು. ಯಾಕಂದರೆ ಒಂದು ಸಂಕಷ್ಟಿಗೂ ಇದ್ದವ್ರ ಗಂಟ ಒಂದೇ ಒಂದು ಸಂಕಷ್ಟಿ ಕೂಡ ಮಿಸ್ ಆಗಿಲ್ಲ ಗೈಸ್. ಮತ್ತು ಶಿವರಾತ್ರಿಗೂ ಅಷ್ಟೇ 1500 ಜನಕ್ಕೆ ಅಡುಗೆ ಮಾಡಿಸೋದಾಗಿರ್ಬೋದು ತಮ್ಮ ಸ್ವಯಾರ್ಜಿತ ದುಡ್ಡಿಂದ ಹಾಕಿ ಮತ್ತು ಯಾರು ದಾನ ಕೊಡ್ತಾರಲ್ಲ ಅವರಿಂದಾಗಲಿ ಸೇವೆ ಸಲ್ಲಿಸ್ತಾನೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 7-8 ವರ್ಷದಿಂದನೇ ಸೇವೆ ಮಾಡ್ತಾನೆ ಇದ್ದಾರೆ ಗೈಸ್. ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರಾ ಎಲ್ಲ ದಾನಿಗಳ ದುಡ್ಡಲ್ಲೇ ನೀಟಾಗಿ 1 ರೂಪಾಯಿನ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಗೈಸ್. ಸಂಕಷ್ಟಿ ದಿವಸ ನೋಡಿದ್ರೆ ಮಾತ್ರ 300ರಿಂದ 350 ಜನ ಅನ್ನದಾನ ನಡೀತಾನೆ ಇರುತ್ತೆ ಗೈಸ್. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಗೈಸ್ ನಿಮ್ಗೇನಾದ್ರು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.